ಕಾರ್ಮಿಕರ ಬೆವರಿನ ಹನಿ ಅಭಿವೃದ್ಧಿಗೆ ಪ್ರೇರಕ ಎಸ್.ಎನ್. ನಾರಾಯಣಸ್ವಾಮಿ ಅಭಿಮತ. ಬಂಗಾರಪೇಟೆ ಕಾರ್ಮಿಕರು ಶ್ರಮಜೀವಿಗಳಾಗಿದ್ದು, ಅವರ ದುಡಿಮೆಯ ಪ್ರತಿಯೊಂದು ಬೆವರಿನ ಹನಿ ಅಭಿವೃದ್ಧಿಗೆ ಪ್ರೇರಕವಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಮಿಕರ ಭವಿಷ್ಯ ರೂಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಪಟ್ಟಣದ ಪುರಸಭೆ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಹಾಗೂ ಕಾರ್ಮಿಕರ ಕಲ್ಯಾಣ ಮಂಡಳಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಅರ್ಹ ಫಲಾನುಭವಿಗಳಿಗೆ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಾರ್ಮಿಕ ಇಲಾಖೆ ಹಳೆ ಕಟ್ಟಡದಲ್ಲಿ ಇರುವ ಕಾರಣ 1 ವಾರದ ಒಳಗಾಗಿ ಹಳೆ ಪುರಸಭೆ ಕಚೇರಿ ದುರಸ್ತಿ ಕಾಮಗಾರಿ ಮುಗಿದ ನಂತರ ಕಾರ್ಮಿಕ ಇಲಾಖೆಗೆ ಹಸ್ತಾಂತರ ಮಾಡಲಾಗುವುದು ಹಾಗೂ ಸಿಬ್ಬಂದಿ ಕೊರತೆ ಇರುವ ಕಾರಣ 2 ಸಿಬ್ಬಂದಿಯನ್ನು ನೇಮಕಾತಿ ಮಾಡಲಾಗುವುದು. ಇದರೊಟ್ಟಿಗೆ ಇಲಾಖೆ ಕಾರ್ಯವೈಖರಿಗೆ ವೇಗ ನೀಡಲಾಗುವುದು ಮತ್ತು ಪಟ್ಟಣದ ಹೃದಯ ಭಾಗದಲ್ಲಿರುವ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ 2 ಕೋಟಿ ವೆಚ್ಚದಲ್ಲಿ ಕಾರ್ಮಿಕರ ಭವನ ನಿರ್ಮಾಣ ಮಾಡಲಾಗುವುದು ಎಂದರು. ಹಿಂದೆ ಬಹುಶಃ ಕಾರ್ಮಿಕರಿಗೆ ಸೌಲಭ್ಯ ಇರಲಿಲ್ಲ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಮ್ಮ ಮಲ್ಲಿಕಾರ್ಜುನ ಜಿ ಖರ್ಗೆ ಸಾಹೇಬರು ಕಾರ್ಮಿಕ ಸಚಿವರಾದಾಗಲೇ ಈ ಇಲಾಖೆ ದೊಡ್ಡದ ಮಟ್ಟದಲ್ಲಿ ಬೆಳಕಿಗೆ ಬಂದು ಇವತ್ತೇನಾದರೂ ಕೂಡ ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವುದೋ ಇಲಾಖೆಯ ಹಣ ಇದೆ ಅಂದರೆ ಅದು ಕಾರ್ಮಿಕ ಇಲಾಖೆ. ಯಾಕಪ್ಪ ಹಣ ಇದೆ ಅಂದರೆ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ನಾವು ಲೇಬರ್ ಸೆಸ್ಸನ್ನು ಕಲೆಕ್ಟ್ ಮಾಡ್ತೀವಿ. ಎಕ್ಸಾಂಪಲ್ಗೆ ಯಾರು ಕಾಂಟ್ರಾಕ್ಟ್ ಮಾಡ್ತಾರೆ ಅವನು ಲೇಬರ್ ಸೆಸ್ ತಗೊಳ್ತೀವಿ. ಈ ರೀತಿಯಾಗಿ ನಾವು ಲೇಬರ್ ಸೆಸ್ ಕಲೆಕ್ಟ್ ಮಾಡೋದ್ರಿಂದ ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಹಣ ಇದೆ. ಆ ಹಣದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಂತೋಷ ಮಾಡ್ತಾ ಇದ್ದಾರೆ. ಬಹುಶಃ ಈ ಕಾರ್ಮಿಕರಿಗೆ ಇತಿಹಾಸ ತಗೊಂಡಾಗ ಸಂತೋಷ ಮಾಡ್ತಾ ಇರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ಯಾವ ಕಾಲದಲ್ಲೂ ಕೂಡ ಆಗಿರಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಕೊರೋನಾ ಸಮಯ ಆಗ್ಬೋದು, ತರಂತ ಸಮಯಗಳಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಆ ಫುಡ್ ಕಿಟ್ ಕೊಡ್ತಾ ಇದ್ದೀವಿ, ಟೂಲ್ ಕಿಟ್ ಕೊಡ್ತಾ ಇದ್ದೀವಿ, ಮೆಡಿಸಿನ್ ಸಹಾಯ ಮಾಡ್ತಾ ಇದ್ದೀವಿ. ಹೀಗೆ ನಿಮ್ಮ ಸಂಘ ನೋಂದಣಿ ಮಾಡಿಕೊಂಡಿದ್ರೆ ಅದು ಸಾಲ ಕೊಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಸರ್ಕಾರ ಮಾಡ್ತಕ್ಕಂಥ. ಆದರೆ ನಮ್ಮ ತಾಲೂಕಲ್ಲಿ 2 ಸಂಘಗಳನ್ನು ದುರುಪಯೋಗ ಪಡಿಸ್ಕೊಂಡು, ಒಂದು ಯಾವುದಮ್ಮದು ವಿನಾಯಕನ, ಇನ್ನೊಂದು ವಿನಾಯಕ ಕನ್ನಡ ಕಾರ್ಮಿಕ ಸಂಘ ಅಂತ. ವಿನಾಯಕ ಕನ್ನಡ ಸಂಘ ಯಾರಪ್ಪ ಅಂದರೆ ಆ ಸೈಬರ್ ಸೆಂಟರ್ ಚಿನ್ನಿ ಅವನ ಹೆಸರು ಇದೆ. ಅವನು ಕಾರ್ಮಿಕ ಸಂಘ ಅಂತ ಮಾಡಿಕೊಂಡು ಆ ಇಡೀ ಕಾರ್ಮಿಕ ಸೌಲಭ್ಯ ಎಲ್ಲ ಕೂಡ ಲೂಟಿ ಮಾಡ್ತಾ ಇದ್ದಾನೆ. ಲೂಟಿ ಮಾಡಿ ಕಾರ್ಮಿಕರಿಗೆ 3 ನಾಮ ಆಗ್ತಾ ಇದ್ದಾರೆ. ಮೊನ್ನೆ ನನ್ನ ಸಂಘ ಇದೆ ಅಂತ ತಿಳ್ಕೊಂಡು ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಥರ್ಟಲ್ ಮಾಡಿ ತನ್ನ ಬಂದದ್ದು ಅಂತೇಳಿ ಕಳೆದ ಬಾರಿ ಕಿಟ್ಟಿಗಳನ್ನು ವಿತರಣೆ ಮಾಡಿದ್ದು. ಈ ಬೊಂಬೆಳಕು ಅಂತ ಒಬ್ಬನು ಕೂಡ ಸಂಘ ಮಾಡಿಕೊಂಡು ಅವನಿಗೆ ದೇಶ ಒಂದು ಭರತ್ ಅವನು ಮಾಡಿಕೊಂಡು ಅವನು ಕೂಡ ಸಾವಿರಾರು ಜನಕ್ಕೆ ನಾಮ ಹಾಕ್ಬೋದ. ಆ 2 ಸಂಘಗಳು ತೆಗಿಬೇಕು ಅಂತೇಳಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದೇವೆ. ಆ 2 ಸಂಘಗಳನ್ನು ವಜಾ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೆ ನಾನು ಪದೇ ಹೇಳ್ತಾ ಇದ್ದೀನಿ, ಈ ತಾಲೂಕಿನ ಕಟ್ಟಡ ಕಾರ್ಮಿಕರು ವಿನಾಯಕ ಕನ್ನಡ ಕಾರ್ಮಿಕ ಸಂಘ, ಒಂಬೆಳಕು ಆ 2 ಕಡೆ ಕೂಡ ಯಾರು ನೋಂದಾಯಿಸಬಾರ್ದು. ಆ ಸಂಘಗಳಲ್ಲಿ ಕೂಡ ಯಾರು ಕೂಡ ಪಾಲ್ಗೊಳ್ಳಬಾರದು. ಆ 2 ಕೂಡ ಕಟ್ಟಡ ಕಾರ್ಮಿಕರ ಪರವಾಗಿಲ್ಲ. ಯಾರ್ಯಾರು? ಒಂಬೆಳಕು ವಿನಾಯಕ ಕಟ್ಟಡ ಕಾರ್ಮಿಕ ಸಂಘದ 2 ಸಂಘಗಳು ಕೂಡ ಕಾರ್ಮಿಕರ ಪರವಾಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕಾರ್ಮಿಕರು ಅವರು ನಿಮ್ಮನ್ನು ಯಾಮಾರಿಸ್ತಾರೆ. ಅವರು ಸೈಬರ್ ಸೆಂಟರ್ ಇಟ್ಕೊಂಡು ಆ ಸೈಬರ್ ಸೆಂಟರ್ನಲ್ಲಿ ನಿಮಗೆಲ್ಲ ಪ್ರಿಯಾಮ ಮಾಡ್ತೀವಿ ಅಂತೇಳಿ ನಿಮ್ಮನ್ನು ಯಾಮಾರಿಸ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಈ 2 ಸಂಘಗಳಲ್ಲಿ ನಮ್ಮ ಕಾರ್ಮಿಕ ಬಂಧುಗಳು ನೋಂದಣಿ ಮಾಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತಾ, ಇದರೊಟ್ಟಿಗೆ ಅನೇಕ ಸಂಘಗಳು ಆಕ್ಟಿವ್ ಸಂಘಗಳು ನಮ್ಮಲ್ಲಿ ಇದ್ದಾವೆ. ಅವ್ರ ಮುಖಾಂತರ ಮಾಡಿ ಹರೆಯಾಗಿರಲಿ, ಜನಪರವಾಗಿ ಕೆಲಸ ಮಾಡ್ತಕ್ಕಂಥರೊಟ್ಟಿಗೆ ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಬೇರೆ ಇವತ್ತು ಅಧಿಕಾರಿ ಹೆಣ್ಮಗಳು ಆಕ್ಟಿವ್ ಕೆಲಸ ಮಾಡ್ತಿದ್ದಾಳೆ. ಇವತ್ತು ನಾನು ಕೂಡ
ಆ ಕಚೇರಿಯನ್ನು ಇವತ್ತೆಲ್ಲೋ ಮೊಡಕಲ್ ಕಚೇರಿ ಇದೆ, ಯಾರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವಾಗ ಏನು ನಗರ ಯೋಜನೆ ಪ್ರಾಧಿಕಾರ ಮಾಡ್ತಿದ್ದೆ ಹಳೆ ಮುನ್ಸಿಪಲ್ ಆಫೀಸಲ್ಲಿ ಅವ್ರಿಗೂ ಕಚೇರಿ ಕೊಟ್ಟು ಹೊಸ್ದಾಗಿ ಒಂದು ಸ್ಟಾಪ್ ಕೊಡ್ತಾ ಇದ್ದೀರಿ. ಹೊಸ್ದಾಗಿ ಅವ್ರಿಗೆ 2-3 ಜನ ಸ್ಟಾಪ್ ಕೊಟ್ಟು ಅದನ್ನು ಸ್ಟ್ರೆಂಥನಿಂಗ್ ಮಾಡಿ ಈ ತಾಲೂಕಲ್ಲಿ ಪ್ರತಿ ಏನು ಎಂಟರ್ಪ್ರೈಸಸ್ಗಳಲ್ಲಿ ಯಾವುದೇ ಮಂಡಿಯಲ್ಲಾಗ್ಬೋದು, ಅಂಗಡಿಯಲ್ಲಾಗ್ಬೋದು, ಕಟ್ಟಿಗೆ ಫ್ಯಾಕ್ಟ್ರಿಯಲ್ಲಾಗ್ಬೋದು, ಮಿಲ್ಗಳಲ್ಲಾಗ್ಬೋದು, ಹೋಟ್ಲಲ್ಲಾಗ್ಬೋದು, ಯಾರೂ ಕೂಡ ಯಾರ್ಯಾರು ಬಾಲ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಪತ್ತೆ ಮಾಡ್ತಕ್ಕಂಥದ್ದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳ ಪರಿಹಾರ ಮಾಡ್ತಕ್ಕಂಥದ್ದು, ಯಾರ್ಯಾರು ಈ ತಾಲೂಕಿನಲ್ಲಿ ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಕ್ಕಂಥದ್ದು, ಇವೆಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ಈಗ ಅವ್ರ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಇನ್ನು 2-3 ವಾರದೊಳಗಾಗಿ ಕಚೇರಿ ಕೊಟ್ಟು ಅವರು ಕೂಡ ವಾಹನ ಸೌಲಭ್ಯವನ್ನು ಮಾಡಿ ಸಮಗ್ರವಾಗಿ ಈ ತಾಲೂಕಿನಲ್ಲಿ ಎಲ್ಲ ಬಡ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಸರ್ಕಾರ, ನಾನು ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿದ್ದೇವೆ, ಕೂಲಿ ಕಾರ್ಮಿಕರ ಪರವಾಗಿದ್ದೇವೆ. ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದೇವೆ. ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ ಮೇಷನ್ ಅವರಿಗೆ ಸುಮಾರು 533 ಜನಕ್ಕೆ ಬೇಸಿಕ್ ಕಿಟ್ ಕೊಡ್ತಾ ಇದ್ದೀವಿ. ಜನಕ್ಕೆ ಎಲೆಕ್ಟ್ರಿಸಿಟಿ ಅವರಿಗೆ 140 ಜನಕ್ಕೆ, ಪ್ಲಂಬರ್ಗಳಿಗೆ 130 ಜನಕ್ಕೆ, ಸರಿಸುಮಾರು ಇವತ್ತು 903 ಜನ ಫಲಾನುಭವಿಗಳಿಗೆ ಅವರ ಕುಲಕಸಬು ಮಾಡ್ತಕ್ಕಂಥವರಿಗೆ ಆ ಸಹಾಯ ಆಗಲಿ ಅಂತೇಳಿ ಕಿಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ.